ಗೈಸ್ ನೀವೇನಾದ್ರೂ ಈ ರೀತಿ ಫೋಟೋನ ಎಡಿಟಿಂಗ್ ಮಾಡಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದ ಎಂಡ್ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಈ ಫೋಟೋನ ಎಡಿಟಿಂಗ್ ಮಾಡೋದು ಅಂತೇಳಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ ಆಯ್ತಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ಅದಕ್ಕಾಗಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ ಗೂಗಲ್ನ ಓಪನ್ ಮಾಡ್ಕೋಬೇಕು. ನಾನು ಇವಾಗ ಗೂಗಲ್ನ ಓಪನ್ ಮಾಡ್ಕೊತೀನಿ. ಗೂಗಲ್ನ ಓಪನ್ ಮಾಡಿದ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಜೆಮಿನಿ AI ಸ್ಟುಡಿಯೋ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ತುಂಬಾ ವೆಬ್ಸೈಟ್ ಬರುತ್ತೆ. ಇಲ್ಲಿ ನೋಡಿ ಫಸ್ಟ್ ಒನ್ನು ಇದು ಬ್ಲ್ಯಾಕ್ ಕಲರ್ ಲೋಗೋ ಇದೆ ನೋಡಿ, ಆ ವೆಬ್ಸೈಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಡೈರೆಕ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ನೋಡಿ ಪ್ಲಸ್ ಐಕನ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ನೀವೇನಾದ್ರು ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮಗೆ ಫೋಟೋನ ಅಪ್ಲೋಡ್ ಮಾಡೋಕೆ ಕೇಳುತ್ತೆ. ಅಂದರೆ ನೀವು ಯಾವ ಫೋಟೋನ ಎಡಿಟಿಂಗ್ ಮಾಡ್ಕೋಬೇಕು ನೋಡಿ, ಆ ಫೋಟೋ ಅಪ್ಲೋಡ್ ಮಾಡೋಕೆ ಕೇಳುತ್ತೆ. ಇಲ್ಲಿ ನೋಡಿ ಥರ್ಡ್ ಒಂದು ಆಪ್ಷನ್ ಅಪ್ಲೋಡ್ ಇಮೇಜ್ ಅಂತ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮ್ದು ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿ ಓಪನ್ ಆದಮೇಲೆ ನಿಮ್ಗೆ ಯಾವ ಫೋಟೋ ನೀವು ಎಡಿಟಿಂಗ್ ಮಾಡ್ಕೋಬೇಕು ನೋಡಿ, ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಇವಾಗ ನಾನು ಈ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿದಾದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಸ್ಟಾರ್ಟ್ ಟೈಪಿಂಗ್ ಎ ಪ್ರಾಂಪ್ಟ್ ಅಂತೇಳಿ ಇಲ್ಲಿ ಒಂದು ನೀವು ಲಿಂಕ್ನ ಹಾಕಬೇಕು, ಅಂದರೆ ಒಂದು ಟೆಸ್ಟ್ನ ಹಾಕಬೇಕು. ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಏನಾದ್ರು ಡಿಸ್ಕ್ರಿಪ್ಷನಲ್ಲಿ ಓಪನ್ ಮಾಡೋಕೆ ಬರಲಿಲ್ಲಪ್ಪ ಅಂದರೆ ನಿಮ್ಗೆ ಕಮೆಂಟ್ ಹಾಕಿ, ನೀವು ಹಾಯ್ ಅಂತ ಕಮೆಂಟ್ ಹಾಕಿದರೆ ನಿಮಗೆ ಲಿಂಕ್ನ ಕಳಿಸ್ತೀನಿ, ಅದನ್ನಾಗ ನೀವು ಕಾಪಿನ ಮಾಡ್ಕೋಬೋದು. ನೆಕ್ಸ್ಟು ಕಾಪಿ ಮಾಡ್ಕೊಂಬಂದು ಇಲ್ಲಿ ಸ್ಟಾರ್ಟ್ ಟೈಪಿಂಗ್ ಎ ಪ್ರಾಂಪ್ಟ್ ಅಂತ ಇದೆಯಲ್ಲ ಅಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ನೋಡಿ ಒಂದು ಎಲ್ಲೋ ಮಾರ್ಕ್ ಕಾಣಿಸ್ತಾ ಇದೆ, ಯಾರೋ ಮಾರ್ಕು, ಅದ್ರ ಮೇಲೆ ಜಸ್ಟ್ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು 10 ಸೆಕೆಂಡ್ ವೇಟ್ ಮಾಡಿ. 10 ಸೆಕೆಂಡ್ ವೇಟ್ ಮಾಡಿದಾದ್ಮೇಲೆ ಕೆಳಗಡೆ ಬನ್ನಿ ಸ್ವಲ್ಪ. ಇಲ್ಲಿ ನೋಡಿ ನಿಮ್ಮ ಫೋಟೋ AI ಜನರೇಟರ್ ಆಗಿ ಕನ್ವರ್ಟ್ ಆಗಿ ನಿಮಗೆ ಫೋಟೋ ಇಲ್ಲಿ ಸಿಗುತ್ತೆ. ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋಪ್ಪ ಅಂದರೆ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಅಲ್ಲಿ ನಿಮಗೆ ಡೌನ್ಲೋಡ್ ಅನ್ನೋ ಆಪ್ಷನ್ ಸಿಗುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋ ಡೌನ್ಲೋಡ್ ಆಗುತ್ತೆ. ನಿಮಗೆ ಯಾವ ರೀತಿ ಎಡಿಟಿಂಗ್ ಮಾಡ್ಕೋಬೇಕು ನೋಡಿ. ಸೊ 3 ಪ್ರಾಂಪ್ಟ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನಿಮಗೆ ಯಾವ ರೀತಿ ಎಡಿಟಿಂಗ್ ಮಾಡ್ಕೋಬೇಕು ನೋಡಿ. ಸೊ ಆ ರೀತಿ ನೀವು ಅದನ್ನ ಕಾಪಿ ಮಾಡ್ಕೊಂಡು ಅಲ್ಲಿ ಟೆಸ್ಟ್ನ ಪೇಸ್ಟ್ ಮಾಡಿದಾರಪ್ಪ ಅಂದರೆ ನಿಮಗೆ ಆ ರೀತಿ ಎಡಿಟ್ ಆಗುತ್ತೆ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ ಯಾವ ರೀತಿ AI ಜನರೇಟೆಡ್ ಫೋಟೋನ ಕ್ರಿಯೇಟ್ ಮಾಡೋದು ಅಂತೇಳಿ. ನಿಮ್ಗೆ ಏನಾದರೂ ವಿಡಿಯೋ ತಲುಪಿದಾಗೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.